ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ನಿತಿನ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ಇವತ್ತು ನಾವು ಈ ಹೋಟೆಲ್ನ ಚೆಕ್ಔಟ್ ಮಾಡಿಬಿಟ್ಟು ಇಲ್ಲಿಂದ ಬೇರೆ ಒಂದು ಊರಿಗೆ ಹೋಗ್ತಿದ್ರಿ. ಇಲ್ಲೊಂಚೂರು ಕೆಲಸ ಇದೆ, ಆ ಕೆಲಸ ಮುಗಿಸ್ಕೊಂಡು ಇಲ್ಲಿಂದ ಹೊರಡೋದೆ. ಬನ್ನಿ ಕೆಳಗಡೆ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಬರೋಣ. ಬನ್ನಿ ಗೈಸ್, ಬ್ರೇಕ್ಫಾಸ್ಟ್ ಬಂದಿದೆ. ಈಗ ತಿಂದುಬಿಟ್ಟು ಇಲ್ಲಿಂದ ಹೊರಡೋದೆ. ಬನ್ನಿ. ಒಂಚೂರು ಕೆಲಸ ಬಂದಿದ್ನಲ್ಲ, ಕೆಲಸ ಮಾಡೋಕ್ಕೆ ಹೋಗಿದ್ದಾರೆ. ಸೊ ನಾವು ಇಲ್ಲೇ ಶಾಪಿಂಗ್ ಮಾರ್ಟಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಹೋಗೋಣ. ಕಾರಲ್ಲಿ ಕುತ್ಕೊಂಡು ನಾವು ಆಮೇಲೆ ಬಂದು ಮಾಡ್ತಾಯಿರ್ತೀನಿ. ಆ್ಯಕ್ಚುಲಿ ಚೆನ್ನಾಗಿದೆ ಗೈಸ್ ಹೊರಗಡೆ. ಇಲ್ಲೇನು ಈಸ್ಕೊಳ್ಳೋಂತ ಗೊತ್ತಿಲ್ಲ, ಎಲ್ಲ ಮನೆ ಸಾಮಾನುಗಳು ಇಲ್ಲೇನು ಈಸ್ಕೊಂಡು ಹೋಗಿ. ಬನ್ನಿ ಏನೋ ಟೈಮ್ ಪಾಸ್ ಮಾಡೋಣ. ಗೈಸ್, ಒಂದು ಚಪ್ಪಲಿ ತೊಗೊಂಡಿದ್ದೀನಿ. ನಾವು ಅವಾಗ ಕೆಳಗಡೆ ಆಟ ಆಡ್ತಾ ಇರ್ತೀರಲ್ಲ, ಗಲ್ಲಿ ಕ್ರಿಕೆಟ್, ಅಲ್ಲಿ ಬೇಕಾಗುತ್ತೆ ಅಂತ ತೊಗೊಂಡಿದ್ದೀನಿ ಒಂದು ಚಪ್ಪಲಿ. ಮತ್ತು ಏನು ಇದು ನಮ್ಮ ಡ್ಯಾಡಿ ಇದು ವಾಟರ್ ಬಾಟ್ಲ್ ಕೇಳ್ತಿದ್ರು. ಈ ಕೋಲ್ಡ್ ಇಟ್ಕೊಳೋ ಥರ, ಹಾಟ್ ವಾಟ್ರ್ ಇಟ್ಕೊಳೋ ಥರ ಇದೊಂದು ತೊಗೊಬೇಕು. ಇದೊಂದು ತೊಗೊಂಡ್ರೆ ತೊಗೊಬೋದು. ಏನು ತೊಗೊಳೋದು ಅಂತ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಇವಾಗ ಆಚೆ ಬಂದಿದ್ದೀರಿ. ನಾ ಕಾರ್ ಹತ್ರ ಹೋಗಿ ಕಾರ್ ಇಟ್ಕೊಂಡು ಇಲ್ಲಿಂದ ಶಿವಮೊಗ್ಗ ಹತ್ರ ಹೋಗೋದು. ಸ್ವಲ್ಪ ಈಸ್ಕೊಂಡಿದ್ದೀನಿ ಐಟಮ್ಗಳು. ನೈಟ್ ರೂಮ್ಗೆ ಹೋಗಿದ್ಮೇಲೆ ತೋರಿಸ್ತೀನಿ ಏನೆಲ್ಲ ಈಸ್ಕೊಂಡಿದ್ದೀನಿ ಅಂತ. ಬನ್ನಿ ಹೋಗೋಣ. ಗಾಡಿ ಓಡಿಸ್ಕೊಂಡ್ಬರ್ತಾ ಇದ್ದೆ, ಸೈಡಲ್ಲಿ ನಿಲ್ಲಿಸಿದ ಗಾಡಿ. ಅದ್ಯಾವುದೋ ಇಂಟ್ರೆಸ್ಟಿಂಗ್ ಆಗಿತ್ತು ಗೈಸ್ ಈ ಸ್ಟ್ಯಾಚು. ನಂಗೆ ಗೊತ್ತಿಲ್ಲ ಇದು ಏನಂತ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಇದು ಸ್ಟ್ಯಾಚು ಬಗ್ಗೆ ಕೆಳಗಡೆ ಕಮೆಂಟ್ ಮಾಡಿ ಗೈಸ್. ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ಇದೇನು ಅಂತ. ಇಂಟ್ರೆಸ್ಟಿಂಗ್ ಆಗಿದೆ. ಅದು ಯಾರಂತಲೇ ಗೊತ್ತಿಲ್ಲ. ಈ ಶಿವಮೊಗ್ಗ ಹೋಗೋ ರೂಟಲ್ಲಿ ದೊಡ್ಡ ಸ್ಟ್ಯಾಚು ಒಂದಿದೆ, ಸಖತ್ತಾಗಿ ಮಾಡೋರು. ಯಾರಂತ ಗೊತ್ತಿಲ್ಲ. ಬಸ್ಸು ಚೆನ್ನಾಗೈತೆ ಗೈಸ್. ಕಮೆಂಟ್ ಮಾಡಿ ಗೊತ್ತಿದ್ರೆ ಕಮೆಂಟ್ ಮಾಡಿ. ಈಗ ಜಸ್ಟ್ ಬಂದು ರೀಚ್ ಆದ್ರಿ ಗೈಸ್ ಶಿವಮೊಗ್ಗ. ಈಗ ಲಂಚ್ ಮಾಡೋಕ್ಕೆ ಹೋಗ್ತಿದ್ದೀರಿ. ಹೋಗಿ ಲಂಚ್ ಮಾಡ್ಕೊಂಬರೋಣ ಬನ್ನಿ. ಅದು ಚರ್ಚ್ ಇದೆ ಇಲ್ಲಿ, ಹೋಗಿ ಲಂಚ್ ಮಾಡ್ಕೊಂಬರೋಣ ಬನ್ನಿ. 15 ನಿಮಿಷ ನಡ್ಕೊಂಬರ್ತಾಯಿದ್ದೀರಿ. ಯಾವುದೂ ಇಲ್ಲ ಗೈಸ್, ಯಾವುದೂ ಸಿಕ್ಕಿಲ್ಲ. ದೂರ ಬಂದ್ಬಿಟ್ಟು ಅದು ದೊಣ್ಣೆ ಬಿರಿಯಾನಿ ಹೌಸ್ ಅಂತ ಸಿಕ್ಕಿದೆ. ಇಲ್ಲಿ ತಿನ್ನೋಣ, ತಿಂದು ರಿವ್ಯೂ ಕೊಡ್ತೀನಿ. ಬಿರಿಯಾನಿ ಬಂದಿದೆ ಗೈಸ್. ಬಿರಿಯಾನಿ ಮತ್ತು ಪೆಪ್ಪರ್ ಡ್ರೈ ತೊಗೊಂಡಿದ್ದೀರಿ. ಈಗ ತಿಂದು ರಿವ್ಯೂ ಕೊಡೋಣ ಬನ್ನಿ. ಈಗ ಜಸ್ಟ್ ಊಟ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಕೆಲಸ ಇತ್ತು, ಅಲ್ಲಿ ನಮ್ಮ ದೇವ್ರು ಮಾಡ್ತವ್ರೆ. ನಾವು ಇನ್ನೂ ಸ್ವಲ್ಪ ಹೊತ್ತು, ಒಂದು 10, 15, 25 ನಿಮಿಷ ಏನೋ ಕಾರಲ್ಲಿರಬೇಕು. ಕಾರಲ್ಲಿದ್ದು ಗೈಸ್ ಟಯರ್ಡ್ ಆಗಿಬಿಟ್ಟಿದ್ದೀನಿ ಗೈಸ್. ಇವತ್ತು ಲಾಸ್ಟ್ ಡೇ ಇನ್ನಲ್ಲ ಲಾಸ್ಟ್ ಡೇ ಟ್ರಾವೆಲಿಂಗ್ ಆಗಿದ್ಮೇಲೆ ನಾಳೆ ಡೈರೆಕ್ಟ್ ಟು ಬ್ಯಾಂಗ್ಳೂರ್ ಫ್ರಮ್ ಶಿವಮೊಗ್ಗ. ಫುಲ್ ಟೈರ್ಡ್ ಆಗ್ಬಿಟ್ಟಿದ್ದೀನಿ ಗೈಸ್. ಟ್ರಾವೆಲ್ ಮಾಡಿ ಹೆವಿ ಕಷ್ಟ ಐತೆ ಈ ಕೆಲಸ. ಸೊ ಪ್ಯಾಂಟ್ ಎಲ್ಲ ಗಲೀಜಾಗ್ಬಿಟ್ಟಿದೆ ಗೈಸ್. ಹೋಗಿ ನೀಟಾಗಿ ಹೋಗಿಸ್ಬೇಕು. ನನಗಂತೂ ಹೋಗ್ಯಕ್ಕೆ ಬರಲ್ಲ. ನಮ್ಮ ಅಮ್ಮನ ಕೈ ಇರಾದರೂ ಹೋಗ್ಸೋಣ. ಸರಿ ಗೈಸ್, ಹೋಟೆಲ್ ರೂಮ್ಗೆ ಹೋಗಿದ್ಮೇಲೆ ಸಿಗ್ತೀನಿ ಅಷ್ಟೇ. ಸಿಗೋವರೆಗೂ ಬಾಯ್ ಗೈಸ್. ಇವಾಗ ನಾನು ನಿಮಗೆ ರೂಮ್ ಟೂರ್ ಕೊಡ್ತೀನಿ, ಅದು ಆಮೇಲೆ ತೋರಿಸ್ತೀನಿ ಬಿಡಿ. ಅಲ್ಲಿ ಸಗದಾಗಿದೆ ಅಲ್ಲಿ ಆ್ಯಕ್ಚುಲಿ. ಬಟ್ ಇಲ್ಲಿ ರೂಮ್ ಟೂರ್ ಕೊಡ್ತೀನಿ. ಡೋರ್ ಓಪನಲ್ಲಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಕಾರ್ಡಲ್ಲಿ ಆಲ್ರೆಡಿ ಸಿಕ್ಸ್ಬಿಟ್ಟಿದ್ದೀನಿ.
ಹಿಂಗೆ ಬಂದರೆ ಇಲ್ಲಿ ನಮ್ಮ ಬಟ್ಟೆ ಗಿಟ್ಟೆ ಅದೆಲ್ಲ ಇಟ್ಕೊಳೋಕ್ಕೆ ಗೈಸ್ ಇದು ಕಬೋರ್ಡು. ಇಲ್ಲಿ ಒಂದು ಫ್ರಿಜ್ ಇದೆ ಅಪ್ಪ. ಇಲ್ಲಿ ಕಾಫಿ ಟೀ ಅವು ಇವೆಲ್ಲ ಮಾಡೋದು. ಅದು ಇದು ಬೇರೆ ಏನೇನೋ ಐತೆ. ಈಗ ವಾಶ್ರೂಮ್ ಹೋಗೋಣ. ಇಲ್ಲಿ ನೋಡಿ ಮಿರರು ಸಖತ್ತಾಗಿದೆ. ಮತ್ತು ಇದು ಹುಡುಗಿರಿಗೆ ಮೇಕಪ್ ಮಾಡೋಕ್ಕೆ ಟೈಮ್ ಇರಲ್ಲ ಅಂದ್ಬಿಟ್ಟು ಇಲ್ಲೇ ಕೂತ್ಕೊಂಡು ಮೇಕಪ್ ಮಾಡಲಿ ಅಂದ್ಬಿಟ್ಟು ಇಲ್ಲಿ ಇದು ಡೋರ್ ಇದೆ ಹಿಂಗೆ ಬರೋದು. ಇಲ್ಲಿ ಶವರ್, ಶ್ಯಾಂಪು ಸಗದಾಗಿದೆ, ಪಾಟಿಕ್ ರಾಯಲ್. ಇಲ್ಲಿ ಲಕ್ಸ್ ಸೋಪ್. ಬನ್ನಿ ಇವಾಗ ಆಚೆ ಹೋಗಿ ಡೋರ್ ಕ್ಲೋಸ್ ಮಾಡಿಕೊಂಡು ಅಂದರೆ ಇಲ್ಲೊಂದು ಮಿರರ್, ಇಲ್ಲಿ ಒಂದು LG TV, ಅದು ಕೆಳಗಡೆ ಒಂದು ಗಿಡ, 4 ವಾಟರ್ ಬಾಟ್ಲು, ಆಮೇಲೆ ಡಸ್ಟ್ಬಿನ್ ಇದೆ ಗೈಸ್. ಇಲ್ಲಿ ಇದು ಓಪನ್ ಆಗ್ತೈತಿ, ಇದು ಓಪನ್ ಆಗ್ತಲ್ಲ ಗೈಸ್. ಇದಕ್ಕೊಂದು 500 ರೂಪಾಯಿ ಕಿತ್ಕೊಬೇಕು. ಮತ್ತು ಇದು ಬೆಡ್ಡು ಸಖತ್ತಾಗಿದೆ, ಟ್ವಿನ್ ಬೆಡ್. ಫ್ರೇಮ್ ಸಖತ್ತಾಗಿದೆಲ್ಲ ಗೈಸ್, ಕ್ರೇಜಿಯಾಗಿದೆ ಫ್ರೇಮ್. ಈ ಥರದೊಂದು ಮನೆಗೆ ಹಾಕ್ಸೋಣ. ಫ್ರೇಮ್ ಸಖತ್ತಾಗಿದೆ. ಇಲ್ಲಿ ಒಂದು ಟೇಬಲ್, ಇಲ್ಲಿ ಒಂದು ಟೀಪಾಯ್, ಈ ಸೋಫಾ ಕೂಡ ಸಖತ್ತಾಗಿದೆ. ಈ ಥರದ್ದು ಒಂದು ಮನೆಗೆ ಹಾಕೊಂಡ್ಬಿಡ್ಬೇಕು. ಸಖತ್ತಾಗಿದೆ, ವರ್ಕ್ ಮಾಡೋಕ್ಕೆ ಸಖತ್ತಾಗಿರುತ್ತೆ ಇದು. ಇಲ್ಲಿ ನಮ್ಮ ಕಂಪ್ಯೂಟರ್ ಟೇಬಲ್ ವೇರ್ ಐ ಆಮ್ ಗೋಣು ಡೂ ಎಡಿಟಿಂಗ್. ಇವತ್ತು ವೀಡಿಯೋ ಎಡಿಟ್ ಮಾಡೋದಿಲ್ಲೇ. ಇಲ್ಲಿ ನೋಡಿದ್ರೆ ದೂರದಲ್ಲಿ ಮೌಂಟೇನ್ಸ್ ಇದೆ, ಹತ್ತಿರದಲ್ಲಿ ಈ ಬಿಲ್ಡಿಂಗ್ಸ್ ಇವೆ. ಬಿಲ್ಡಿಂಗ್ಸ್ನ ಬಿಟ್ಟು ಮೌಂಟೇನ್ಸ್ ನೋಡಿದ್ರೆ ಸಖತ್ತಿರೋ ವ್ಯೂ ಇದು. ಸರಿ ಗೈಸ್, ಆಮೇಲೆ ಡಿನ್ನರ್ ಇನ್ನೂ ಯಾಕೆ ಗೈಸ್, ಇನ್ನು ಟೈಮು 5 o'clock. ಡಿನ್ನರ್ಗೆ ಇನ್ನೂ ಒಂದು 3-4 ಅವರ್ ಇದೆ. ಅದಕ್ಕೆ ಮುಂಚೆ ಏನಾದರೂ ಕಾಂಟೆಂಟ್ ಇದ್ದರೆ ಮತ್ತೆ ಸಿಗೋಣ. ಬಾಯ್. ಈಗ ಡಿನ್ನರ್ ಬಂದಿದೆ. ಇಲ್ಲಿ ಬಟರ್ ನಾನ್ ಇದೆ, ಬಟರ್ ನಾನ್. ಇದು ಹೋಮ್ ಸ್ಟೈಲ್ ಚಿಕನ್ ಕರಿ, ಫುಲ್ ಎಣ್ಣೆ ಇದೆ. ಇದು ಎಗ್ ಫ್ರೈಡ್ ರೈಸ್ ಅಷ್ಟೇ. ಇವತ್ತು ಲೈಟಾಗಿ ತಿನ್ನೋದು, ನಾಳೆ ಟ್ರಾವೆಲ್ ಮಾಡಬೇಕು ಬ್ಯಾಕ್ ಟು ಬ್ಯಾಂಗ್ಳೂರ್. ಅದಕ್ಕೆ ಲೈಟಾಗಿ ತಿನ್ನೋದು. ಬನ್ನಿ ತಿನ್ನೋಣ ಗೈಸ್. ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋವರೆಗೂ ಬಾಯ್.